ಗಾಯತ್ರಿ ಇವರಿಬ್ರು ಬರ್ತಾ ಇದೆಯಾ ಸರ್? ಅದು ಆಗಲ್ಲ ಇಲ್ಲಿ ಬಿಡಿ. ಆಗುತ್ತೆ ಸರ್. ನೀವು 2-3 ಹಿಡ್ಕೊಳ್ಳಿ. ಇವ್ರ ಸಂಘಟನೆಯವ್ರು ಬಂದಿದ್ದಾರೆ. ಬಗಲ್ಗುಂಟೆಯಲ್ಲಿ ಭೈರವೇಶ್ವರನಾಗಿರೋದು ಅದೇ ಸುಮ ಮಾತಾಡ್ತಾ ಇದ್ದೀನಿ. ಅದೇ ಅವ್ರು ಏನು ಅನ್ಯಾಯವಾಗಿ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ನಾನು ಇದನ್ನ ರಿಪ್ಲೈ ಆಗಿ ತಗೋತೀನಿ. ಜೈ ಭೀಮ್ ಕಿರಣ್ ಅವ್ರಿಗೆ ಹೇಳ್ತಿದ್ದೀನಿ. ನಾನು ಅದನ್ನ ಅವರು ತಿಂಗಳಿಗೆ ಬಡ್ಡಿ ಕೊಡ್ತಾ ಇರಲಿಲ್ಲ ಸರ್. ಅವರು ವಾರದ ಬಡ್ಡಿ, 15 ದಿನದ ಬಡ್ಡಿ, ಎಮರ್ಜೆನ್ಸಿ ಅಂತ ಹೋದ್ರೆ ಸರ್ 1 ಲಕ್ಷಕ್ಕೆ 10,000 ಬಡ್ಡಿ ಫರ್ ಡೇಗೆ ಸರ್. 1 ದಿನಕ್ಕೆ 10,000 ಬಡ್ಡಿ ತಗೋತಾ ಇದ್ರು ಸರ್. ತಗೊಂಡು ಸರ್ ನಾವು ದಿನಕ್ಕೆ ವಾರಕ್ಕೆ ತಗೋತಾ ಇರಲಿಲ್ಲ ಸರ್. ನಾನು ತಿಂಗಳಿಗೆ ಇಷ್ಟು ಅಂತ ಮಾತಾಡಿ ತೊಗೊಂಡಿದ್ದೆ ಸರ್. ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋ ವಿಷಯವಾಗಿ ನಾನು ತೊಗೊಂಡಿದ್ದೆ. ತೊಗೊಂಡಾಗಿದ್ಮೇಲೆ ಸರ್ ನಾವು ಲೋನು ಬಿಲ್ಡಿಂಗ್ ಮೇಲೆ ಲೋನ್ ಎಲ್ಲ ಮಾಡಿಸಿ ಇವ್ರದ್ದು ಏನು ಕೊಡಬೇಕು ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿರ್ತೀವಿ ಸರ್. ಕೊಟ್ಟು ಕ್ಲಿಯರ್ ಮಾಡಿದ್ರು ಕೂಡ ಸರ್ ಬಂದು ಇನ್ನೂ ಬಡ್ಡಿ ಕೊಡಬೇಕು ಅಂತ ಸತತ ನನಗೆ 3 ವರ್ಷದಿಂದ ನನಗೆ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ಸರ್. ಅಪಪ್ರಚಾರ ಮಾಡ್ತಿದ್ದಾರೆ ನನ್ನ ಮೇಲೆ. ಸುಳ್ಳುಗಳು ಹೇಳ್ತಾ ಇದ್ದಾರೆ. ನನ್ನ ನೆಮ್ಮದಿಯಾಗಿ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ನಾನು ಏನಾದ್ರೂ ನಾವು ಒಂದು ಬಿಸ್ನೆಸ್ ಪರ್ಪಸಲ್ಲಿ ಇದ್ದೀವಿ ಸರ್. ಮನೆ ವಾಟರ್ ಬಿಸ್ನೆಸ್ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಸೋಷಿಯಲ್ ವರ್ಕರನ್ನೇ. ಹಸ್ಬೆಂಡು ಮೇಸ್ತ್ರಿ ಕೆಲಸ ಮಾಡ್ತಾರೆ ಸರ್. ಒಡನಾಟ ಇರುತ್ತೆ. ಸೈಟ್ಗಳು ಕೊಡಿಸ್ತೀನಿ ಅಂತ ಇವಳು ಕೋಟಿ ವಂಚನೆ ಮಾಡಿದ್ದಾಳೆ. ಕೋಟಿ ಇವಳು ದುಡ್ಡು ತೊಗೊಂಡಿದ್ದಾಳೆ. ಐಷಾರಾಮಿ ಬಂಗ್ಲೆಲಿದ್ದಾಳೆ. ಇವಳಿಗೆ ಪ್ರಭಾವಿ ವ್ಯಕ್ತಿಗಳದ್ದು ಇದಿದೆ, ಏನು ಸಂಪರ್ಕ ಇದೆ. ಇವಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸರ್. ಕಾನೂನು ನಾನು ಕಾನೂನನ್ನ ತುಂಬ ವಿಶ್ವಾಸ ಗೌರವ ಇಟ್ಕೊಂಡಿದ್ದೀನಿ ಸರ್. ಕಾನೂನು ವಿಚಾರವಾಗಿ ನಾನು ಯಾವುದೂ ಕಾನೂನು ಬಿಟ್ಟು ನಾನು ಹೋಗೋವಳಲ್ಲ ಸರ್. ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅಂತೇಳಿ ನಾನು ಹೋಗೋವಳಲ್ಲ. ಆದ್ರೂ ಇವರು ಅಪಪ್ರಚಾರ ಮಾಡ್ಕೊಂಡೇ ಬಂದಿರ್ತಾರೆ ಸರ್. ಬಂದು ನನಗೆ ತುಂಬಾ ಚಿತ್ರಹಿಂಸೆ ಕೊಡೋದು, ಮತ್ತು ಮಾನಸಿಕವಾಗಿ ಕುಗ್ಸೋದು, ಮತ್ತು ಅಪಪ್ರಚಾರ ಮಾಡೋದು, ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು ಎಲ್ಲನೂ ಮಾಡ್ತಾ ಇದ್ದಾರೆ ಸರ್. ನನಗೆ ನನ್ನ ಫ್ಯಾಮಿಲಿಗೆ ಇದೇ ಇಲ್ಲ ಸರ್, ರಕ್ಷಣೆನೇ ಇಲ್ಲ. ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಅವ್ರು ಫುಲ್ಲು ಅವ್ರಿಗೆ ಸಪೋರ್ಟು ಸರ್. ಚೀಟಿ ಗಾಯತ್ರಿ ಅವ್ರಿಗೆ ಸಪೋರ್ಟು. ಎಷ್ಟು ಅಮೌಂಟ್ ಕೊಡಬೇಕು ಅಂತ ಅವರೆಲ್ಲ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ? ನನಗೆ ಸರ್ 20 ಲಕ್ಷ ಕೊಡಬೇಕು ಅಂತ ನನಗೆ ಬೇಡಿಕೆ ಇಟ್ಟಿರೋದು ಸರ್. ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಹೇಳಿ. ನಾನು ಕಂಪ್ಲೇಂಟ್ ಕೊಟ್ಟು ಮೇಡಮ್ 4 ತಿಂಗಳಾಯಿತು ಮೇಡಮ್. ಯಾವ ಥರ ಪ್ರತಿಕ್ರಿಯೆ ಬಂತು ಅಂತಂದರೆ ಮೇಡಮ್ ನಮ್ಗೆ ಏನೋ ಅವರು ಸ್ಪಂದಿಸಲ್ಲ ಮೇಡಮ್. ಅವ್ರನ್ನ ಕರೆಸೋದು ಇಲ್ಲ. ಅವ್ರಿಗೆ ಕರೆಸ್ತೀವಿ ಅಂತ ಹೇಳಿ ಅವ್ರನ್ನ ಕರ್ಸೋಕ್ಕೆ ಹೋಗಲ್ಲ ಸರ್. ಬರೀ ಹೇಳಿಕೆ ಕೊಡೋದಕ್ಕೇ 1.5 ತಿಂಗಳು ಟೈಮ್ ತಗೋಬಿಟ್ಟು ನಮ್ಮನ್ನು ನಾವು ಪ್ರೆಸರ್ ಹಾಕಿ ಸರ್ ಬಂದ್ರ ಗಾಯತ್ರಿ ಅವ್ರು ಹೇಳಿಕೆ ಕೊಟ್ರ ಅಂತ ಕರೆದಾಗ ಯಾವುದು ಬಂದಿಲ್ಲ ಮೇಡಮ್, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ನಮಗೆಲ್ಲ ಹೇಳ್ಕೊಂಡು ಸರ್ ಹಿಂಗೆ ಟೈಮ್ ವೇಸ್ಟ್ ಮಾಡಿ ನಮಗೆ ಅವರು ಹೋಗಿ ಹೇಳಿಕೆ ಕೊಡೋಕೆ ಬಂದಿದ್ದೀನ ಸರ್. ಅವ್ರು ಹೋಗಿ ವಿತಿನ್ 1 ಡೇಗೆ ನನ್ನ ಮೇಲೆ FIR ಮಾಡಿಸಿದ್ದಾರೆ ಸರ್. ಈಗ ಮಾನಸಿಕ ಹಿಂಸೆ ಜೊತೆಗೆ ಏನಾದರೂ ಮನೆ ಹತ್ರ ಬರೋದು, ಬೇರೆ ಥರದ ಹಿಂಸೆ ಕೊಡೋದು ಆ ಥರ ಅವ್ರು ಬರಲ್ಲ ಸರ್. ಬೇರೆ ಜನಗಳನ್ನ ಕಳಿಸ್ತಾರೆ ಸರ್ ಮನೆ ಹತ್ರ. ಬೇರೆ ಕ್ರಿಯೇಟ್ ಮಾಡಿ ಊಹೆ ಎಲ್ಲ ಕ್ರಿಯೇಟ್ ಮಾಡಿ ಅವರಿಗೆ ಅವರು ಏನೇನು ಮಾತಾಡಿ ಹೇಳಿ ಕಳಿಸಿರ್ತಾರೆ ನಮ್ಮನ್ನು ಆ ಥರ ಬೀಳ್ಸ್ಕೊಳ್ಳೋ ಥರ ಒಳ್ಳೆಯವ್ರ ಥರನೇ ಬಂದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ಥರ ಬಂದು ನಮಗೆ ಹೊಸ ಪರ್ಸನ್ನಾಗಿ ಕಳಿಸ್ಕೊಡ್ತಾರೆ ಸರ್ ಮನೆಗಳ ಹತ್ರ. ನಾವು ಅದಕ್ಕೆ ಆನ್ಸರ್ ಮಾಡಿ ಕಳಿಸ್ತೀವಿ ಸರ್. ನ್ಯಾಯಬದ್ಧವಾಗಿ ನಾವು ಆನ್ಸರ್ ಮಾಡಿ ಕಳಿಸ್ತೀವಿ. ನನಗೆ ನ್ಯಾಯ ಬೇಕು ಸರ್. ಹೌದು ಸರ್. ಕಾರು ನಾನು 4 ಜನವರಿನಲ್ಲಿ ಇದೇ ವರ್ಷ ಜನವರಿನಲ್ಲಿ ತುರ್ತು ಸಮಸ್ಯೆದಿಂದಾಗಿ ನನಗೆ ಗಾಯತ್ರಿ ಅವ್ರ ಹತ್ರ ಯಾವುದೋ ಹಣಕಾಸು ವ್ಯವಹಾರ ಇರಲ್ಲ ಸರ್. 3 ವರ್ಷಕ್ಕೆ ನಂದು ಮುಗ್ದೋಗಿರುತ್ತೆ. ಆದರೂ ನನಗೆ ಇವಾಗ ಮೊನ್ನೆ ಫೀಸ್ಗಳು ಕಟ್ಟಬೇಕಾಗುತ್ತೆ. ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಆವಾಗ ನಾನು ನನ್ನ ಕಾರು ಲೋನ್ ಇರೋ ಕಾರ್ನ ತೊಗೊಂಡೋಗಿ ಕೊಟ್ಟು 3,15,000 ನಾನು ದುಡ್ಡು ತೊಗೋತೀನಿ ಸರ್. ಗಾಯತ್ರಿ ಅವ್ರ ಹತ್ರನೇ ಕೊಟ್ಟು 1 ಲೆಟ್ರ್ ಕೂಡ ಬರ್ಸಿದ್ದೀನಿ ಸರ್. ಆ ಅಮ್ಮನ ಹತ್ರ ನನಗೆ ಒಂದು ದಾಖಲೆ ಇರಲಿ ಅಂತ ಹೇಳ್ಬಿಟ್ಟು 1 ಲೆಟ್ರ್ ಕೂಡ ಬರ್ಸಿದ್ದೀನಿ. ಆ ಕಾರ್ ವಿಚಾರವಾಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಗಾಯತ್ರಿ ಅವರು 3.5 ಲಕ್ಷ ರೂಪಾಯಿ ಕೊಟ್ಟಿದ್ರು ಸಹ ನನಗೆ ಕಾರ್ ಕೊಡ್ತಾ ಇಲ್ಲ ಸರ್. ಕೊಟ್ಟಿದ್ದೀನಿ ಸರ್. RTGS ಮಾಡಿದ್ದೀನಿ. ಅಮೌಂಟ್ ಕೊಟ್ಟಿದ್ದೀನಿ ಬಡ್ಡಿ ಸಮೇತ ಸರ್. 3,15,000ಕ್ಕೆ 35,000 ಬಡ್ಡಿ ಸೇರಿಸಿ 3.5 ಲಕ್ಷ ಕೊಟ್ಟಿದ್ದೀನಿ ಸರ್. ಫೆಬ್ರವರಿ ತಿಂಗಳಲ್ಲೇ ಕೊಟ್ಬಿಟ್ಟಿದ್ದೀನಿ ಸರ್. ಫೆಬ್ರವರಿ ಕೊಟ್ಟು ಮಾರ್ಚಲ್ಲಿ ಯಾವುದೇ ಥರ ನನಗೆ ಕಾರ್ ಕೊಡಲ್ಲ ಸರ್. ಅದಾಗಿದ್ಮೇಲೆ ಭಯ ಬಂತು. ನಾನು ಠಾಣೆಗೆ ದೂರು ಕೊಡೋಕೆ ಹೋದಾಗ ಮಾರ್ಚಿಂದ ಏಪ್ರಿಲ್ವರೆಗೂ ನಮ್ಮನ್ನು ಅಲಿಸ್ತಾರೆ ಸರ್. ಕಂಪ್ಲೇಂಟ್ ತೊಗೊಳ್ಳಲ್ಲ. ಏಪ್ರಿಲಲ್ಲಿ ತೊಗೊಂಡು ಸರ್ ಮೇ ಕರೆಸ್ತಾರೆ. ಅಮ್ಮನ್ನು ಮೇ ಕರೆಸ್ಬಿಟ್ಟು ಹೇಳಿಕೆ ತೊಗೊಳ್ತಾರೆ. ಹೇಳಿಕೆ ತೊಗೊಂಡು ಕಾರ್ ಇಲ್ಲ, ನನ್ನ ಹತ್ರ ಕಾರ್ ಕೊಟ್ಟಿಲ್ಲ, ಕಾರ್ಗೂ ನನಗೂ
ಸಂಬಂಧ ಇಲ್ಲ, ಅವ್ರ ಕಾರ್ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹೋಗ್ತಾರೆ ಸರ್. ಅದಾಗಿದ್ಮೇಲೆ ಸರ್ ಏನು ಸರ್ ನಾವು ಕಾರ್ ಕೊಟ್ಟಿರೋ ಕಂಪ್ಲೇಂಟಿಗೆ ಈ ಥರ ಅವರು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಅಂತ ನಾನು ಹೇಳಿದಾಗ ಅವರು ನಮಗೆ ಹೇಳಿ ಕಳಿಸ್ತಾರೆ ಸರ್. ಎಂಡೋಸ್ಕೋಪಿನೂ ನಮಗೆ ಕೊಡ್ತಾರೆ. ಎಂಡೋಸ್ಕೋಪಿನ ನಾನು ತೊಗೊಂಬಂದಾಗಿದ್ಮೇಲೆ ಸರ್ ಇನ್ನು 3-4 ಡೇಸಿಗೆ ಗಾಯತ್ರಿ ಅವರ ಸ್ನೇಹಿತರಾದ ರಾಜು ಅವರು ಅಲ್ಲೇ ನಮ್ಮ ದಾಸರಳ್ಳಿನಲ್ಲಿ ಇದ್ದಾರೆ. ಅವರು ವಾಟ್ಸಪ್ ಸ್ಟೇಟಸಿಗೆ ಹಾಕ್ತಾರೆ ಸರ್, ಕಾರ್ ಸೇಲ್ಗಿದೆ, ಕಾರ್ಗೆ ಮಾರಾಟಕ್ಕಿದೆ, ಯಾರಾದರೂ ಇದ್ದರೆ ತೊಗೊಳ್ಳಿ ಅಂತ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದಾಗ ಸರ್ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡೋಗಿ ಮತ್ತೆ 3-4 ಡೇಸ್ ಹೋಗಿ ರಾಜು ಮೇಲೆ ಗಾಯತ್ರಿ ಮೇಲೆ ಮತ್ತೊಂದು ದೂರು ಕೊಡ್ತೀನಿ ಸರ್. ಇವಾಗ ನೀವು ಕಾರ್ ಅವ್ರಿಗೆ ಅಡ ಇಡಬೇಕಾದ್ರೆ ಒಂದು ಡಾಕ್ಯುಮೆಂಟ್ 29 ಫಾರಮ್ಗೆ ಏನಾದ್ರು ಸೈನ್ ಮಾಡಿ ಕೊಟ್ಟಿದ್ದೀರಾ? ಸೈನ್ ಮಾಡಿ ಕೊಟ್ಟಿದ್ದೆ ಸರ್, ನಾನು ಕೊಟ್ಟಿದ್ದೆ. ಅಂದರೆ ಒಂದು ಲೆಟ್ರ್ ಬರ್ಸ್ಕೊಂಡಿದ್ದೀನಿ ಸರ್. ಲೆಟ್ರ್ ಬರ್ಸ್ಕೊಂಡು ಅಕ್ಕ ನಾನು ಬಿಡಿಸ್ಕೊತೀನಿ ತುರ್ತು ಸಮಸ್ಯೆಗೆ ಅವರೇನೆ ಸರ್ ಎಲ್ಲ ಪ್ಲಾನ್ ಮಾಡಿ ನಮ್ಮ ಹತ್ರ ಕಾರ್ ಇಸ್ಕೊಂಡು ನಮ್ಮ ಹತ್ರ 29 ಫಾರಮ್ಗೆ ಸಿಗ್ನೇಚರ್ ಮಾಡಿಕೊಡ್ಸ್ಕೊಂಡು ಇಟ್ಕೊಂಡ್ರು ಸರ್. ನಮಗೆ ಪ್ರೀ ಪ್ಲ್ಯಾನ್ ಅಂತ ಗೊತ್ತಾಗಲಿಲ್ಲ ಸರ್. ನಮಗೆ ಪ್ರಾಬ್ಲಮ್ ಇರೋದಕ್ಕೆ ನಾವು ಬಿಡಿಸ್ಕೋಬೋದು ಅನ್ನೋ ಇದಕ್ಕೆ ನಾವು ಇಟ್ವಿ ಸರ್. ಸಮಸ್ಯೆ ಇರೋದಕ್ಕೆ ಅವತ್ತು ಎಮರ್ಜೆನ್ಸಿ ನಂಗೆ ತುಂಬ ಮಕ್ಕಳನ್ನ ಸ್ಕೂಲಿಂದ ಆಚೆ ನಿಲ್ಲಿಸಿದ್ರು ಸರ್. ಹಾಗಾಗಿ ನಾನು ಆ ಸಮಸ್ಯೆಗೆ ನಾನು ಇಟ್ಟೆ ಸರ್.